ನಮಸ್ಕಾರ. ನಾನು ಅಪ್ಪಸಾಹೇಬ್ ಬುಗಡೆ, ತಗಿಪಿಟಿ ಜಮಾಕರ್ತಾ ಪರಿವಾರ ಸಂಘಟನೆಯ ರಾಜ್ಯಾಧ್ಯಕ್ಷ. ಬಂಧುಗಳೇ, ಭಾಳ ದಿವಸ ಆಯಿತು ನಾನು ವಿಡಿಯೋ ಮಾಡಿರಲಿಲ್ಲ, ಯಾವುದೇ ಮೆಸೇಜ್ ಕೊಟ್ಟಿರಲಿಲ್ಲ. ಕಾರಣ ತಾವೆಲ್ಲರೂ ಸೈಲೆಂಟ್ ಆಗಿರೋದ್ರಿಂದ ನಾನು ಕೂಡ ತಮ್ಮಂತೆ ನಡ್ಕೋಬೇಕಾಯಿತು. ಆದರೆ ಕೆಲವೊಂದು ಅಪ್ಡೇಟ್ ಇದೆ, ಅದಕ್ಕೆ ಮೆಸೇಜ್ ಮಾಡ್ತಾಯಿದ್ದೀನಿ, ಒಂದು ವಿಡಿಯೋ ಮಾಡಿ ಹೇಳ್ತಾಯಿದ್ದೀನಿ. ನಮ್ಮ ಎಲ್ಲ TPJP ಸಂಘಟನೆಯ ಬಂಧುಗಳಿಗೆ, ಪದಾಧಿಕಾರಿಗಳಿಗೆ ಹಾಗೂ ಎಲ್ಲ ಏಜೆಂಟ್ ಬಂಧುಗಳಿಗೆ ಮತ್ತೊಮ್ಮೆ ನಮಸ್ಕಾರ. ಬಂಧುಗಳೇ, ನಾನು ಮೊನ್ನೆ ಅಷ್ಟೇ ಮುಂಬೈಗೆ ಹೋಗಿದ್ದೆ, CBI ಆಫೀಸ್ಗೆ. PSL ಬದಲಾಗಿ ಎನ್ಕ್ವೈರಿ ಸಲುವಾಗಿ ಹೋಗಿದ್ದೆ. PSL ಬದಲಾಗಿ ಅವ್ರಿಗೆ ಲೆಟ್ರ್ ಕೊಡೋಕ್ಕಂತ ಹೋಗಿಲ್ಲ, ಎನ್ಕ್ವೈರಿಗೆ ಅಷ್ಟೇ ಹೋಗಿದ್ದೆ. ಯಾಕಂದರೆ ಲೆಟ್ರ್ ಕೊಡೋದು ಸೂಕ್ತ ಅಲ್ಲ ಅಂತ ನನಗೆ ಗೊತ್ತಿದೆ. CBIಯಲ್ಲಿ ಲೆಟ್ರ್ ಕೊಟ್ಟರೆ ಯಾವುದೂ ಕೆಲಸ ಆಗೋಲ್ಲ, ಕಸದ ಬುಟ್ಟಿಗೆ ಹೋಗ್ತದೆ. ಇದು ನಮ್ಮ ಪಕ್ಕ ಕನ್ಫರ್ಮ್ ಇದೆ. ಅದರಲ್ಲಿ CBI ಆಫೀಸಲ್ಲಿ ಎನ್ಕ್ವೈರಿ ಮಾಡೋಕ್ಕೋಸ್ಕರ ನಾನು ನಮ್ಮ ಪರಿಚಯದವರಾದ ಮಲ್ಲಿಕಾರ್ಜುನ್ ಬಿರಾದರ್ ಅಂತ ಸರ್ ಅಂಥೇಳಿ, ಅವರು ಮುಂಬೈಲಿರ್ತಾರೆ. ಮುಂಬೈ ರಿಟೈರ್ಡ್ ಕಮಿಷನರ್ ಅವ್ರನ್ನ ಮತ್ತು ನಮ್ಮ YG ಪಾಟೀಲ್ರನ್ನ, ಬಾಗಲಕೋಟೆ ಜಿಲ್ಲಾಧ್ಯಕ್ಷ YG ಪಾಟೀಲ್ರನ್ನ ಕರ್ಕೊಂಡು CBI ಆಫೀಸ್ಗೆ ಹೋಗಿದ್ದೆ. ಎನ್ಕ್ವೈರಿ ಮಾಡಿದ್ವಿ. ಸಿಚುವೇಶನ್ ಹೆಂಗಿದೆ ಅಂತಂದರೆ, ಈಗೇನು ಹಾಕಿದ್ರಲ್ಲ ಈ ದುಡ್ಡು ಇಲ್ಲಿಗೆ ಸ್ಟಾಪ್ ಆಗಿದೆ. ಈಗ ಮುಂದಿಂದು ನೀವೇನೋ ಬಾಂಡ್ಗಳು ಆಫೀಸಲ್ಲಿ ಸಬ್ಮಿಟ್ ಮಾಡಿದ್ದಾಗಲಿ ಅಥವಾ ಮಾಡಿದ್ದಾಗಲಿ, ಇದಕ್ಕೆಲ್ಲ ಉತ್ತರ ಸಿಗಬೇಕಂತಂದರೆ ಮುಂದೆ ಪೋರ್ಟಲ್ ಓಪನ್ ಮಾಡಿ ಅದರಲ್ಲಿ ತಿದ್ದುಪಡಿ ಬಿಡ್ತಾರಂತೆ. ತಿದ್ದುಪಡಿ ಬಿಟ್ಟಾದ್ಮೇಲೆ ಕೆಲಸ. ನಾವು ಆಫೀಸಲ್ಲಿ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿದ್ದಕ್ಕೂ ತಿದ್ದುಪಡಿ ಬಿಡ್ತಾರೆ. ಆಮೇಲೆ ಅನ್ನೋದಕ್ಕೂ ಏನು ನಾವು ಆಲ್ರೆಡಿ ಆನ್ಲೈನಲ್ಲಿ ಭರ್ತಿ ಮಾಡುವಾಗ ಅಂತ ಮಾಡಿದ್ವಲ್ಲ, ಅದಕ್ಕೆ ಮಾಡ್ಕೊಳ್ಳೋಕ್ಕೂ ತಿದ್ದುಪಡಿ ಬಿಡ್ತಾರಂತೆ. ಎಲ್ಲದಕ್ಕೂ ಅಪ್ಡೇಟ್ ಬಿಡ್ತಾರಂತೆ. 4 ತಿಂಗಳ ಮೇಲೆ ಅದರ ಅವಕಾಶ ಅಂತ ಹೇಳಿದ್ರು ಅವರು. ನೀವು ಯಾವುದೇ ಕ್ವಶನ್ ಮಾಡಿದರೂ ಆನ್ಲೈನಲ್ಲೇ ಅಪ್ಡೇಟ್ ಬಿಡ್ತೀವಿ ಅಂತ ಹೇಳ್ತಾರೆ ಅವರು ಫಸ್ಟ್. ನಾನು 4-5 ಕ್ವಶನ್ ಕೇಳಿದೆ, ಅದಕ್ಕೆಲ್ಲನೂ ಆನ್ಲೈನಲ್ಲೇ ಅಪ್ಡೇಟ್ ಬಿಡ್ತೀವಿ. ನನಗೊಬ್ಬರು ನಮ್ಮ ಸೀನಿಯರು PSLದು ನಾನು ಆಗಿದೆ ಮಾಡಿ ಕೊಡ್ತೀವಿ ಅಂತ ಯಾಕೆಂದ ಕೋರ್ಟ್ ಅಪ್ಡೇಟ್ ಮಾಡಿ ನೋಟ್ರಿ ಮಾಡಿ ಕಳಿಸ್ಬೇಕಂತೇಳಿ ಒಂದು ಲೆಟ್ರ್ ಕಳಿಸಿದ್ರು. ನಾನು ನಮ್ಮ ಬೆಳಗಾವಿ ಜಿಲ್ಲಾಧ್ಯಕ್ಷ ಮಾಬು ಸುಬಾನಿಯವ್ರ ಮುಖಾಂತರ ಒಂದು 10 ಲೆಟ್ರನ್ನ ಆ ಥರ ಕಳಿಸಿದ್ವಿ. ಅದಕ್ಕೂ ಕೂಡ ರಿಪ್ಲೈ ಏನು ಬಂದಿದೆ ಅಂತಂದರೆ, ಇದೆಲ್ಲ ಆದಮೇಲೆ ನಾವು ನೋಡ್ತೀವಿ ಅಂತ. ಹಾಗಿದ್ರೆ ಒಂದು ಬಾಂಡಿಗೆ 300-350 ರೂಪಾಯಿ ಖರ್ಚಾಗುತ್ತೆ. ಅದು ಅಷ್ಟೆಲ್ಲ ಮಾಡಿ ಹಾಕೋದ್ರಲ್ಲಿ ಅರ್ಥ ಏನಿಲ್ಲ. ಅದಕ್ಕೆ ಆ ವಿಷಯನ ಸೈಡ್ಗೆ ಇಟ್ಟಿದ್ದೀವಿ. ಸೊ ಅಲ್ಲಿ CBI ಮುಖಾಂತರ ಏನೋ ಒಂದು ವಿಷಯ ಹೊರಟಿದೆಯಲ್ಲ, ಅದು ಇನ್ನೂ ಲೇಟ್ ಆಗುವಂಥ ಸಾಧ್ಯತೆ ಇದೆ. 4 ತಿಂಗಳ ಮೇಲೆ ಇವರು ಅಪ್ಡೇಟ್ ತೊಗೊಂಡ್ರೆ ಮುಂದೆ ಯಾವಾಗ ದುಡ್ಡು ಹಂಚ್ತಾರೋ ಯಾವಾಗಿಲ್ಲೋ ಗೊತ್ತಿಲ್ಲ. ಹಿಂದಿನಂತೆ ಪ್ರೊಸೆಸ್ ಲೇಟ್ ಆಗುತ್ತೆ. ಸೊ ಈಗ ಇವತ್ತಿನ ಮಿತಿಗೆ ನಿಮಗೆ PSL ಗ್ರಾಹಕರಿಗೆ ಹಣ ಸಿಕ್ಕಿದ್ದು ಕೇವಲ TPJP ಸಂಘಟನೆಯ ಒಂದು ಪ್ರಯತ್ನದಿಂದ, ಎಲ್ಲರ ಪ್ರಯತ್ನದಿಂದ, ಎಲ್ಲರಂದರೆ ಪ್ರತಿಯೊಬ್ಬ ಏಜೆಂಟ್ರ ಪ್ರಯತ್ನದಿಂದ. ಹೆಂಗೆ ಅಂತಂದರೆ, ನೀವು ನಂಬ್ತಿರಲ್ಲ ಗೊತ್ತಿಲ್ಲ, ವಿಚಾರ ಮಾಡಿ ನೋಡ್ರಿ. 3 ವರ್ಷದಿಂದ TPJP ಸಂಘಟನೆ ಹೋರಾಟ ಮಾಡ್ತಾಯಿದೆ. ಅದಕ್ಕಿಂತ ಮುಂಚಿತವಾಗಿ PSL ಹಣ 10,000ನೋ 15,000ನೋ ಬರ್ತಿತ್ತು. 3 ವರ್ಷದಲ್ಲಿ TPJP ಸಂಘಟನೆ ಮುಖಾಂತರ ಬರೀ ಒಂದು PSL ಅಷ್ಟೇ ಅಲ್ಲ, ಎಲ್ಲ ಕಂಪನಿ ಏಜೆಂಟರು ಪ್ರಧಾನಮಂತ್ರಿಗಳಿಗೆ, ರಾಷ್ಟ್ರಪತಿಗಳಿಗೆ, ಸುಪ್ರೀಂ ಕೋರ್ಟಿಗೆ ಲೆಟ್ರ್ ಕಳಿಸಿದ್ವಿ. ಗ್ರಾಹಕರ ವತಿಯಿಂದ ಕಳಿಸಿದ್ವಿ, ಏಜೆಂಟ್ರ ವತಿಯಿಂದ ಕಳಿಸಿದ್ವಿ. ಪತ್ರ ಆಂದೋಲನ ಆಗಿದೆ. ಇದರಿಂದ ಸರ್ಕಾರಕ್ಕೆ ಒಂದು ಒತ್ತಡ ಆಯಿತು. ಒತ್ತಡ ಆಗಿದ್ದರಿಂದ ಸರ್ಕಾರಕ್ಕೆ ಒತ್ತಡ ಆದಾಗ ಅವ್ರು ಚಾಯ್ಸ್ ಮಾಡಿದ್ದು ಎರಡೇ, ಒಂದು ಸಹರಾ ಇಲ್ಲಾಂದರೆ PSL. ಉಳಿದ ಕಂಪ್ನಿಗಳು ಕಾಣಿಸಲ್ಲ ಅವರಿಗೆಲ್ಲ. ಹಿಂದೆ ಒಮ್ಮೆ ದೆಹಲಿಯಲ್ಲಿ ಒಂದು ಜಂತರ್ ಮಂತರದಲ್ಲಿ ನಾವು ಸಭೆ ಮಾಡಿ ಒತ್ತಡ ಹಾಕಿದಾಗ ಸಹರಾದ ವಿಷಯ ಎತ್ತಿದ್ರು. ಈಗ ಈ ಪತ್ರ ಆಂದೋಲನ ವಿಷಯದಲ್ಲಿ ಹೋದಾಗ PSLದು ಜಾಸ್ತಿ ಕಾಣಿಸ್ತದೆ, ಅಲ್ಲಿ ಲೆಟರ್ಗಳು ಜಾಸ್ತಿ ಕಾಣಿಸ್ತವೆ. ಎಲ್ಲ ಗ್ರಾಹಕರಿದ್ದರೂ ಕೂಡ PSL ಸ್ವಲ್ಪ ಹೈಲೈಟ್ ಆಗ್ತದೆ. ಯಾಕಂದರೆ PSL ಜಾಸ್ತಿ ಇದೆಯಲ್ಲ, ಅಲ್ಲಿ PSLದು ಒತ್ತಡ ಆಗಿದೆ. ಒತ್ತಡ ಕೂಡಲೇ ಅವರು ಸುಪ್ರೀಂ ಕೋರ್ಟಿಂದ
ಸುಪ್ರೀಂ ಕೋರ್ಟಿಗೂ ನಮ್ಮ ದಾಖಲೆಗಳು ಹೋಗಿದ್ದಾವಲ್ಲ. ಹೀಗಾಗಿ ಸುಪ್ರೀಂ ಕೋರ್ಟ್ದವರು ಸೆಬಿಗೆ ಚಾಟಿ ಮುಗಿಸಿದರೆ ಅಲ್ಲಿ ಸೆಬಿಯವರು ಇಷ್ಟು ದುಡ್ಡು ಹಾಕಿದ್ದಾರೆ. ಇನ್ನು ಮುಂದೆ ಯಾರ್ಯಾರು ಹೇಳ್ತಾರೆ ನಾನು ಕೊಡಿಸಿದ್ದೀನಿ ನೀನು ಕೊಡಿಸಿದ್ದೀನಿ, ಯಾರು ಕೊಡಿಸಿಲ್ಲ ರೀ. ಇಲ್ಲಿ ಪಬ್ಲಿಕ್ ಒತ್ತಡ ಆಗಿದೆ, ಪಬ್ಲಿಕ್ ಒತ್ತಡದಿಂದ ಕೆಲಸ ಆಗಿದೆ ಅಷ್ಟೇ. ಪಬ್ಲಿಕ್ ಒತ್ತಡ ಪ್ರಧಾನಮಂತ್ರಿಗೆ ಆಗಿದೆ, ಪಬ್ಲಿಕ್ ಒತ್ತಡ ರಾಷ್ಟ್ರಪತಿಗಳಿಗೆ ಆಗಿದೆ, ಪಬ್ಲಿಕ್ ಒತ್ತಡ ಸುಪ್ರೀಂ ಕೋರ್ಟಿಗೆ ಆಗಿದೆ. ಅದರಿಂದ ದುಡ್ಡು ಹೊರಗಡೆ ಬಂದಿದೆ. ಯಾರೂ ಇಲ್ಲಿ ಕೊಡ್ಸೋಕೆ ಹೋಗಿಲ್ಲ, ಯಾರು ಕೊಡ್ಸೋಕ್ಕೂ ಆಗಲ್ಲ. ಯಾಕಂತಂದರೆ ಸುಪ್ರೀಂ ಕೋರ್ಟ್ ಆದೇಶ ಆಗಿದ್ದು 2016ರಲ್ಲಿ, ಇವತ್ತಿನವರೆಗೂ ದುಡ್ಡು ಬಿಡುಗಡೆ ಆಗಿಲ್ಲ ಅಂತಂದರೆ ಯಾರು ಕೊಡಿಸ್ತಾರೆ? ಯಾರು ಕೊಡ್ಸೋಕ್ಕಾಗಲ್ಲ. ಎಲ್ಲ ಕೆಲವೊಬ್ಬರು ನಾನೇ ನಾಯಕ, ನಾನೇ ದೊಣ್ಣೆ ನಾಯಕ, ಇದು ನಾನೇ ದುಡ್ಡು ಕೊಡಿಸಿದ್ದೀನಿ, ನಾನು ಹೋಗಿದ್ರಿಂದ ಆಗಿದೆ ಅಂತ ಕೆಲವೊಬ್ರು ಎಲ್ಲ ರೀಲ್ ಬಿಡ್ತಾರೆ. ಅದೆಲ್ಲ ಸುಳ್ಳು. ಪಬ್ಲಿಕ್ ಒತ್ತಡ ಆಗಿದೆ, ಪಬ್ಲಿಕ್ ಒತ್ತಡದಿಂದ ಇಷ್ಟು ಕೆಲಸ ಆಗಿದೆ. ಆದರೆ ಇನ್ನು ಮುಂದಿನ ಕೆಲಸ ಆಗ್ಬೇಕಂದ್ರೆ ಪಬ್ಲಿಕ್ ಒತ್ತಡ ಇನ್ನೂ ಜಾಸ್ತಿ ಆಗಬೇಕು. ಇಲ್ಲ ಅಂತಂದರೆ ಈ ಕೆಲಸ ಇಲ್ಲಿಗೆ ನಿಲ್ತದೆ. ಬಂಧುಗಳೇ, ಇದು ವಿಷಯ PHLದಷ್ಟೇ. ಬಟ್ ಇನ್ನು ಎಲ್ಲ ಕಂಪ್ನಿದು ವಿಚಾರ ನೋಡಿದರೆ ನಾವು ಈಗಾಗಲೇ ಏನು ಹೋರಾಟದಲ್ಲಿದ್ದೀವಿ, 3 ವರ್ಷ ಆಯಿತು. ಬಡ್ಜೆಟ್ ಆಕ್ಟ್ 2019 ಕಾನೂನು ಅಡಿಯಲ್ಲಿ ಏನು ಹೋರಾಟ ಮಾಡ್ತಾಯಿದ್ದೀವಿ. ಜಿಲ್ಲಾಧಿಕಾರಿ ಆಫೀಸಲ್ಲಿ ನಾವು ದಾಖಲೆಗಳು ಸಲ್ಲಿಸಿದ್ದೀವಿ. ಜಿಲ್ಲಾಧಿಕಾರಿಗಳು ಸಕ್ಷಮಾಧಿಕಾರಿ, ಕಂದಾಯ ಇಲಾಖೆ ಪ್ರಧಾನ ಕಾರ್ಯದರ್ಶಿಗಳು ಸಕ್ಷಮಾಧಿಕಾರಿ ಅಂಥೇಳಿ ಏನೈತಿ. ಬಡ್ಜೆಟ್ ಆಕ್ಟ್ 2019 ಕಾನೂನು ಕರ್ನಾಟಕದಲ್ಲಿ 12/11/2021ರಲ್ಲಿ ಜಾರಿಯಾಗೈತಿ. ಆ ಕಾನೂನು ಅಡಿಯಲ್ಲಿ ನಾವು ಹೋರಾಟ ಮಾಡ್ತಾಯಿದ್ದೀವಿ. ಅದಕ್ಕೆ ಬೆಲೆ ಇಲ್ಲ. ಯಾಕೆ ಬೆಲೆ ಇಲ್ಲ ಅಂತಂದರೆ ನಾವು ಲಕ್ಷಾಂತರ ಜನ ಸೇರಲ್ಲ. ನಾವು ಲಕ್ಷಾಂತರ ಜನ ಸೇರದೇ ಇರೋ ಕಾರಣಕ್ಕೆ ನಮಗೆ ವ್ಯಾಲ್ಯೂ ಇಲ್ದಂಗೆ ಆಗಿದೆ. ಸೇರ್ತೀರಾ ಇಲ್ಲ ಅಂತ ಅನ್ನಂಗಿಲ್ಲ. ಕೂಡಲ ಸಂಗಮದಲ್ಲಿ ಸಭೆ ಸೇರಿದಾಗ ಲಕ್ಷವರೆಗೂ ಸೇರಿದ್ರಿ. ಆದರೆ ಅದೇ ಬೆಳಗಾವಿ ಅಧಿವೇಶನ ನಾವು ವಿಧಾನಸೌಧದ ಮುಂದೆ ಸೇರಬೇಕಾದ್ರೆ 500, 600, 1000 ಸೇರಿಸಿದ್ರಿ. ಏನು ಅರ್ಥ ಇದೆ ಅದಕ್ಕೆ? 3 ವರ್ಷದವರೆಗೆ ಏಪ್ರಿಲ್ 18ರಿಂದ ನಾನು ಹೋರಾಟ ಸ್ಟಾರ್ಟ್ ಮಾಡಿದ್ದೀನಿ. ನಾಳೆ ಈಗ ಏಪ್ರಿಲ್ ತಿಂಗಳು, ನಾಳೆ 18ನೇ ತಾರೀಕಿಗೆ 3 ವರ್ಷ ಆಯಿತು. ಈ 3 ವರ್ಷದ ಹೋರಾಟದಲ್ಲಿ ಸಾಕಷ್ಟು ಜನ ಸಪೋರ್ಟ್ ಕೊಟ್ಟಿದ್ದೀರಾ, ಜೊತೆ ಬಂದಿದ್ದೀರಾ, ದೆಹಲಿ ಕರೆದ್ರು ಬಂದಿದ್ದೀರಾ, ಬೆಂಗಳೂರು ಕರೆದ್ರು ಬಂದಿದ್ದೀರಾ, ಕೂಡಲ ಸಂಗಮ ಕರೆದ್ರು ಬಂದಿದ್ದೀರಾ, ಸಪೋರ್ಟ್ ಮಾಡಿದ್ದೀರಾ. ಆದರೆ ಸಾಕಷ್ಟು ಜನ ಮನೆಯಲ್ಲಿ ಕೂತ್ಕೊಂಡು ಅವ್ರು ಮಾಡಿದ್ರಾಗುತ್ತೆ, ಇವ್ರು ಮಾಡಿದ್ರಾಗುತ್ತೆ, ಅವ್ರು ಬಂದರೆ ನಮಗೂ ಬರುತ್ತೆ ಅಂತ ಯಾಕೆಂದ್ರೆ ಸಾಕಷ್ಟು ಜನ ಮನೆಯಲ್ಲಿ ಕೂತ್ಕೊಂಡು ಮೋಜು ನೋಡಿದ್ರು. ಸೀನಿಯರ್ಗಳು ಕೂಡ ಮನೆಯಲ್ಲಿ ಕೂತ್ಕೊಂಡು ಮೋಜು ನೋಡಿದ್ರು, ಯಾರೂ ಸಪೋರ್ಟಿಗೆ ಬರಲಿಲ್ಲ. ಕೆಲವಷ್ಟು ಜನ ಬೆರಳೆಣಿಕೆಯಷ್ಟು ಸೀನಿಯರ್ಗಳು ನಮಗೆ ಸಪೋರ್ಟಿಗೆ ಬಂದರು. ಸೊ ಇದರಿಂದ ಏನಾಗ್ತದೆ ಅಂತಂದರೆ ಹೋರಾಟ ಮಾಡೋರದು ಶಕ್ತಿ ಕುಂದುತ್ತದೆ ಹೊರತಾಗಿ ಯಾವ ಕೆಲಸನೂ ಆಗಲ್ಲ. ಸೊ ನಾನೊಬ್ಬನ ವಿಚಾರದಲ್ಲಿ ಮಾತಾಡಲ್ಲ. ನನ್ನ ಜೊತೆ ಎಷ್ಟೋ ಜನ ಸಪೋರ್ಟ್ ಮಾಡಿದ್ದಾರೆ. ಎಲ್ಲರೂ ಹೋರಾಟಕ್ಕೆ ಬಂದಿದ್ದಾರೆ. ಜಿಲ್ಲಾಧ್ಯಕ್ಷರು ಬಂದಿದ್ದಾರೆ, ತಾಲೂಕಾಧ್ಯಕ್ಷರು ಬಂದಿದ್ದಾರೆ, ಏಜೆಂಟ್ರು ಬಂದಿದ್ದಾರೆ, ಸಾಮಾನ್ಯ ಗ್ರಾಹಕರು ಬಂದಿದ್ದಾರೆ. ಎಲ್ಲರೂ ಹೋರಾಟಕ್ಕೆ ಬಂದಿದ್ದಾರೆ. ಅವ್ರ ಶಕ್ತಿ ಕುಂದುದಂಗೆ ಆಗುತ್ತೆ ಇಲ್ಲ ನೀವೇ ವಿಚಾರ ಮಾಡಿ. ಎಲ್ಲರೂ ಒಕ್ಕಟ್ಟಾಗಿ ಇದಾದ ಮೇಲೂ ಕೂಡ ನಾನು ಬೆಳಗಾವಿ ಅಧಿವೇಶನ ಆದಮೇಲೆ ಕೂಡ ನಾನು ನಿಮಗೆ ಮೆಸೇಜ್ ಕೊಟ್ಟೆ. ಪ್ರತಿ ಜಿಲ್ಲೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಒಂದಾಗ್ರಿ. ನಾವೆಲ್ಲರೂ ಸೇರಿ ಪ್ರತಿ ಜಿಲ್ಲೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಒಂದಾದದ್ದು ನನ್ನ ಕಣ್ಣು ಕಾಣಿಸ್ತಂದರೆ ನಾನು ನಿಮಗೆ ವಿಧಾನಸೌಧ ಮುತ್ತಿಗೆ ಹಾಕಲು ಕೂಡ ಕರ್ಕೊಂಡು ಹೋಗ್ತೀನಿ ಅಂತೇಳಿ. ನೀವು ಯಾವುದೂ ಆದರೂ ಕೂಡ ವಿಚಾರ ಮಾಡಲಿಲ್ಲ. ಇವಾಗ ಕೆಲವೊಬ್ಬರು ಬರೀ ಫೋನ್ ಹಚ್ಚೋದು ಕೇಳೋದು. ನೀವು ಬರೀ ಫೋನ್ ಹಚ್ಚಿದ್ರೆ ಏನಾಗುತ್ತೆ ರೀ? ನೀವು ಒಕ್ಕಟ್ಟಾದರೆ ಏನಾದರೂ ಮಾಡೋಕ್ಕೆ ಸಾಧ್ಯ ಅದ? ಬಂಧುಗಳೇ, ಒಕ್ಕಟ್ಟಾಗದೆ ಇನ್ನೇನು ಮಾಡೋಕ್ಕಾಗಲ್ಲ. ಮುಂದಿನ ವಿಚಾರದಲ್ಲಿ ಈಗಾಗಲೇ ಬೆಂಗಳೂರು, ತುಮಕೂರವರು ಕೂಡಿ ಏನೋ ಡಿಸೈಡ್ ಮಾಡಿದ್ದಾರೆ. ದಕ್ಷಿಣ ಕರ್ನಾಟಕದವ್ರು ಎಲ್ಲರೂ ಎಚ್ಚೆತ್ಕೊಳ್ತೀನಿ ಅಂಥೇಳಿ ಒಂದು ಪ್ರಯತ್ನ ಮಾಡ್ತಿದ್ದಾರೆ. ಕೋಲಾರದವರು, ಮೈಸೂರವರು, ಹಾಸನದವರು ಎಲ್ಲರೂ ಕೂಡಿ ಸಪೋರ್ಟ್ ಮಾಡ್ತಾಯಿದ್ದಾರೆ ಇಲ್ಲಿ. ಸೊ ಎಲ್ಲ ಜಿಲ್ಲೆಯವರು ಒಕ್ಕಟ್ಟಾಗಿ ನಿಂತರೆ ಮಾತ್ರ ಇಲ್ಲಿ ಕೆಲಸ ಆಗುತ್ತೆ. ನನ್ನ ಒಂದು ನಿರೀಕ್ಷೆ ಮತ್ತು ನನ್ನ ಅನ್ನೋಕ್ಕಿಂತಲೂ ನಮ್ಮ ರಾಷ್ಟ್ರೀಯ ನಾಯಕರಾದಂಥ ಮದನ್ಲಾಲ್ ಆಜಾದ್ ಸರ್ ಮತ್ತು ಅಶೋಕ್ ಮುದ್ಗಲ್ ಅವ್ರ ನಿರೀಕ್ಷೆ ಏನದಪ್ಪ ಅಂತಂದ್ರೆ ಬಡ್ಜೆಟ್ ಆಕ್ಟ್ 2019 ಕಾನೂನು ಅಡಿಯಲ್ಲೇ ಈ ಕೆಲಸ ಆಗಬೇಕಾಗಿದೆ. ಇದ್ರ ಹೊರತು ಆಗಲ್ಲ. ಅದು ಸರಿಯೇ ಇದೆ. ಯಾಕಾಗಲ್ಲ ಅಂತಂದರೆ ಏನು KPD ಆ್ಯಕ್ಟ್ ಅಂತಾರೆ, KPD ಆ್ಯಕ್ಟಲ್ಲಿ ಮಾಡ್ತೀನಿ ಅಂತಾರೆ. ಒಂದು ಕೇಸನ್ನ 10 ವರ್ಷ ಜಕ್ಕೊಂಡು ಹೋಗ್ತಾರೆ. ಯಾವ ಕೆಲಸನೂ ಆಗಲ್ಲ. ಇನ್ನಿವರೆಗೂ ಯಾವ ದುಡ್ಡು ಬಿಡುಗಡೆ ಆಗಿಲ್ಲ. ಹೀಗಾದರೆ ನಮಗೆ ನ್ಯಾಯ ಸಿಗೋದು ಕಷ್ಟ ಇದೆ. ಮಹತ್ವದ ವಿಚಾರ ನಿಮ್ಮ ತಲೆಯಲ್ಲಿ ಕೊಡ್ತೀನಿ. ಇನ್ನು 2 ವರ್ಷದಲ್ಲಿ MLA ಎಲೆಕ್ಷನ್ ಬರ್ತದೆ, MP ಎಲೆಕ್ಷನ್ ಬರ್ತದೆ. ಕೆಲಸ ಮಾಡೋಕ್ಕೆ ಅವ್ರಿಗೆ ಈಗಷ್ಟೇ ಟೈಮ್ ಐತೆ. ಈ 1 ವರ್ಷದೊಳಗಡೆ ಈ ದುಡ್ಡು ಬಿಡುಗಡೆ ಆಯಿತು ಅಂದರೆ ನಮ್ಮ ದುಡ್ಡು ಹೊರಗೆ ಬರ್ತದೆ. ಇಲೆಕ್ಷನ್ ಹತ್ತಿರ ಬರ್ತಂದ್ರೆ ಇವು ಯಾವ ಕೆಲಸನೂ ಆಗಂಗಿಲ್ಲ. ಇಲೆಕ್ಷನ್ ಮುಗಿದಾದ ನಂತರ ನಿಮ್ಮ ದುಡ್ಡು ಮುಳುಗ್ದಂಗೆ.
ಯಾವ ಕಂಪ್ನಿ ದುಡ್ಡು ಬರಲ್ಲ. ಜರ ಅವಕಾಶ ಇರೋದು ಈಗೇನೆ. ಇಲೆಕ್ಷನ್ ಇನ್ನೂ ಮುಂದೈತಿ. ಇಲೆಕ್ಷನ್ಗಿಂತ ಮುಂಚಿತವಾಗಿಯೇ ನಾವು ಎಚ್ಚೆತ್ತುಕೊಂಡು ಎಲ್ಲ ಕಡೆ ನಾವು ಒಕ್ಕಟ್ಟಾಗಿ ನಿಂತರೆ ಮಾತ್ರ ಕೆಲಸ ಆಗ್ತದೆ. ದಯವಿಟ್ಟು ಬಂಧುಗಳೇ, ಎಚ್ಚರ ಆಗೋಂಗಿದ್ರೆ ಎಚ್ಚರಾಗಿ ಮುಂದಿನ ಹೋರಾಟಕ್ಕೆ ಕೈ ಜೋಡಿಸ್ರಿ. ಇಲ್ಲ ಅಂತಂದರೆ ನಿಮಗೂ ಸಾಕಾಯ್ತಂದ್ರೆ ನನಗೆ ಮೊದಲೇ ಸಾಕಾಗಿದೆ. ಯಾಕಂದರೆ ಈಗಾಗಲೇ ಹೋರಾಟದಲ್ಲಿ ಭಾಗಿಯಾಗಿ ಪ್ರತಿ ಜಿಲ್ಲೆ ತೆಗಿ ಜರ್ನಿಯಿಂದ ನಂದು ಆರಾಮ್ದು ಶರೀರದ ಇದು ತಪ್ಪೈತಿ, ಬಟ್ಟೆ ತಪ್ಪೈತಿ, ಶುಗರ್ ಬಿ ಪಿ ಆಗಿ ಓವರ್ ಇದು ಆಗ್ಲತ್ತೈತಿ. ಹೀಗಾಗಿ ನಿಮಗೆ ಬೇಡಾಗಿತ್ತಂದ್ರೆ ನನಗದ್ರ ಅವಶ್ಯಕತೆ ಇಲ್ಲ. ಈಗಾಗಲೇ ನಾನು ಶರೀರ ಬಹುಮಾನ ಏನು ತೊಗೋಬೇಕು ಅದು ತೊಗೊಂಡ್ಬಿಟ್ಟಿದ್ದೀನಿ ತಮ್ಮೆಲ್ಲರ ಸಲುವಾಗಿ. ಆದರೂ ಕಷ್ಟಪಡ್ತಾಯಿದ್ದೀವಿ. ಸೊ ನೀವು ಯಾರಾದರೂ ಫೋನ್ ಹಚ್ಚಿ ಕೇಳೋದಕ್ಕಿಂತಲೂ ನಿಮ್ಮ ಮನಸ್ಸಿಗೆ ನೀವು ವಿಚಾರ ಮಾಡಿರಿ, ನಾವು ಎಷ್ಟು ಮಟ್ಟಿಗೆ ಇಲ್ಲಿ ಹೋರಾಟದಲ್ಲಿ ಸಕ್ಸಸ್ ಆಗ್ಲಿಕತ್ತೀವಿ ಅದನ್ನು ವಿಚಾರ ಮಾಡಿರಿ. ಮತ್ತು ಕೆಲವೊಬ್ರು ಏನಂತಾರೆ, ಬಡ್ ಸೆಕ್ಟದಲ್ಲಿ TPJP ಸಂಘಟನೆಯವರು ಕೊಡಿಸ್ತೀನಿ ಅಂದರು, ಕೊಡಿಸ್ಲಿಲ್ಲ. ಬಡ್ ಸೆಕ್ಟು TPJP ಸಂಘಟನೆದಲ್ಲ ಕಾನೂನು. ಭಾರತ ಸರ್ಕಾರದ ಕೇಂದ್ರದಲ್ಲಿ ಆಗಿರುವಂಥ, ಪಾರ್ಲಿಮೆಂಟಲ್ಲಿ ಆಗಿರುವಂಥ ಕಾನೂನದು. ಆ ಕಾನೂನು ನಮಗೆ ನಿಮಗೆ ಎಲ್ಲರಿಗೂ ಉಪಯೋಗ ಆಗ್ತದೆ ಅಂತೇಳಿ ನಾವು ಹೇಳ್ತಾ ಇದ್ದೀವಿ ಹೊರತಾಗಿ ಅದು ನನ್ನ ಕಾನೂನು ಅಲ್ಲ, ನಮ್ಮ ಸಂಘಟನೆ ಕಾನೂನು ಅಲ್ಲ. ಭಾರತ ಸರ್ಕಾರದ ಒಂದು ಕಾನೂನು ಬಡ್ ಸೆಕ್ಟ್ 2019. ಆ ಬಡ್ ಸೆಕ್ಟ್ 2019ರಲ್ಲಿ ಇಂಥ ಒಂದು ಸ್ಟ್ರಾಂಗ್ ಕಾನೂನು ಅದಲ್ಲ, ಯಾವುದೇ ಗ್ರಾಹಕ ತನ್ನ ಹಣ ಕಳ್ಕೊಂಡಿದ್ರ ಬಗ್ಗೆ ಆಧಾರ ಸಹಿತ ಹೋಗಿ ಸರ್ಕಾರಕ್ಕೆ ಅಥವಾ ನಮ್ಮ ಬಡ್ ಸೆಕ್ಟ್ ಸಕ್ಷಮ ಅಧಿಕಾರಿಗೆ ದಾಖಲೆಗಳು ಕೊಟ್ಟರೆ 180 ದಿವಸದಲ್ಲಿ ಹಣ ತಿರುಗಿಸುವಂಥ ಒಂದು ಕಾನೂನಿದೆ. ಒಂದು ವೇಳೆ ಆ ಅಧಿಕಾರಿ ಕೆಲಸ ಮಾಡಲಿಲ್ಲ ಅಂದ್ರೆ ಆ ಮೇಲಿನ ಅಧಿಕಾರಿ ಅವ್ರನ್ನ ಸಸ್ಪೆಂಡ್ ಮಾಡಿ ತೆಗೆಯುವಂಥ ಕಾನೂನು ಐತಿ. ಬರೀ ಅಧಿಕಾರಿಗಳು ಅಷ್ಟೇ ಅಲ್ಲ, ಆ ಕಾನೂನಲ್ಲಿ ಯಾರು ಕೆಲಸ ಮಾಡೋಂಗಿಲ್ಲ ಎಲ್ಲರನ್ನೂ ತೆಗೆಯುವಂಥ ಕಾನೂನು ಭಯಂಕರ ಸ್ಟ್ರಾಂಗ್ ಕಾನೂನು ಅದ. ಅದನ್ನು ಜಾರಿಗೆ ಬಂದರೆ ದೇಶದಲ್ಲಿ ಯಾವುದೇ ಒಂದು ಅನ್ಯಾಯ ನಡೆಯೋಂಗಿಲ್ಲ, ಯಾವ ದುಡ್ಡನ್ನೂ ಮುಳುಗಂಗಿಲ್ಲ, ಯಾವ ಸ್ಕ್ಯಾಮ್ನೂ ಆಗಂಗಿಲ್ಲ. ಅದಕ್ಕೋಸ್ಕರ ನಾವು ಬಡ್ ಸೆಕ್ಟದಲ್ಲಿ ಹೋರಾಟ ಮಾಡ್ತಾಯಿದ್ವಿ. ಕೆಲವೊಬ್ರಿಗೆ ಅದು ಇಷ್ಟ ಐತಿ, ಕೆಲವೊಬ್ರಿಗೆ ಇಷ್ಟ ಇಲ್ಲ. ಅದು ನಾನೇನು ಮಾಡೋಕ್ಕಾಗಲ್ಲ, ನಮ್ಮ ರಾಷ್ಟ್ರೀಯ ನಾಯಕರು ಏನು ಮಾಡೋಕ್ಕಾಗಲ್ಲ. ದಯವಿಟ್ಟು ಮುಂದಿನ ವಿಚಾರ ಯಾವ ರೀತಿ ಐತಿ, ನೀವು ಹೋರಾಟಕ್ಕೆ ಭಾಗಿಯಾಗ್ತಿರೋ ಇಲ್ಲೋ ಅಂತೇಳಿ ಪ್ರತಿಯೊಂದು ಜಿಲ್ಲೆಯವರು ಕೂಡ ವಿಚಾರ ಮಾಡಿ ತಿಳಿಸ್ರಿ. ಮುಂದೆ ಬರ್ರಿ, ಮುಂದೆ ಹೋರಾಟ ಮಾಡೋದಿದ್ರೆ ಮಾಡೋಣಂತ, ಇಲ್ಲ ಅಂತಂದ್ರೆ ಇಲ್ಲಿಗೆ ಇದು ಸಮಾಪ್ತಿ ಮಾಡ್ಕೊಳ್ಳೋಣಂತ. ದುಡ್ಡು ಬರಲಿಲ್ಲ ಅಂತಂದ್ರೆ, ಯಾಕಂದರೆ ಇಲ್ಲಿವರೆಗೂ 3 ವರ್ಷದವರೆಗೂ ನಾವು ಹೋರಾಟ ಮಾಡಿದ್ರು ಕರ್ನಾಟಕ ಸರ್ಕಾರ ಇನ್ನೂ ಎಚ್ಚೆತ್ಕೊಂಡಿಲ್ಲ. ಸಾಕಷ್ಟು ದೊಡ್ಡ ಮಟ್ಟದೊಳಗೆ ಹೋರಾಟ ಮಾಡಿದ್ದೀವಿ, ಜಿಲ್ಲಾಧಿಕಾರಿ ಆಫೀಸ್ ಮುಂದೆ ಹೋರಾಟ ಮಾಡಿದ್ದೀವಿ, ಎಲ್ಲ ಕಡೆ ಮಾಡಿದ್ದೀವಿ. ಪ್ರತಿಯೊಂದು ಮಿನಿಸ್ಟ್ರಿಗೂ ಲೆಟ್ರ್ ಕೊಟ್ಟಿದ್ದೀವಿ. ಸರ್ಕಾರ ನಿರ್ಲಜ್ಜೆ ಐತಿ. ಸರ್ಕಾರ ಕೆಲಸ ಮಾಡೋದು, ರಾಜ್ಯ ಸರ್ಕಾರ ಕೆಲಸ ಮಾಡೋದು, ಕೇಂದ್ರ ಸರ್ಕಾರ ಕೆಲಸ ಮಾಡೋದು, ಯಾವ ಮಿನಿಸ್ಟ್ರು ಕೆಲಸ ಮಾಡೋಲ್ಲಾಗ್ಯಾರ. ಸ್ವತಃ ಕಂಪ್ನಿ ಬಂದ್ ಮಾಡಿರುವಂಥ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಯವರು ಈ ಕಂಪ್ನಿಗಳ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ರು. ಸರ್ಕಾರ ಎಲ್ಲಿ ಐತ್ರಿ? ಯಾವ ಸರ್ಕಾರ? ಜನರಿಗೋಸ್ಕರ ಏನು ಮಾಡ್ತಾಯಿದ್ದಾರೆ? ಜನರ ದುಡ್ಡನ್ನ ತಮ್ಮ ಹತ್ರ ಇಟ್ಕೊಂಡು ಮೌಜ್ ಮಾಡ್ತಾಯಿದ್ದಾರೆ. ದಯವಿಟ್ಟು ಅರ್ಥ ಮಾಡಿಕೊಂಡು ಮುಂದೆ ಬರ್ರಿ. ಇಲ್ಲ ಆಯ್ತಂದರೆ ನಿಮ್ಮ ಪರಿಸ್ಥಿತಿ ಹದಗೆಡ್ತಾವೆ. ಈಗಾಗಲೇ ನಮ್ಮ ಏಜೆಂಟ್ರಿಗೆ ಬಹುತೇಕ ಅದು ಒಂದು ಆದತ್ತಾಗಿಬಿಟ್ಟದ, ಒಂದು ರೂಢಿಯಾಗಿಬಿಟ್ಟದ, ಬೈಸ್ಕೊಂಡು. ಅದರಿಂದ ಇನ್ನೂ ಬೈಸಿದ್ರೆ ಏನೂ ಆಗಲ್ಲ ಅಂತ ಯಾಕಿಂದ ಎಲ್ಲರೂ ತಿಳ್ಕೊಂಡ್ರೆ. ಅದು ನಿಮ್ಮ ಇಷ್ಟ, ಹೆಂಗೆ ಮಾಡ್ತೀರಿ ನೋಡಿರಿ. ಸರ್, ಎಲ್ಲರೂ ಒಕ್ಕಟ್ಟಾಗಿ ಒಂದೇ ಮನಸ್ಸಿನಿಂದ ಹೊರಗೆ ಬಂದ್ರೆ ಮಾತ್ರ ಕೆಲಸ ಆಗ್ತದೆ. ಇಲ್ಲ ಆಯ್ತಂದ್ರೆ ಇದು ಇಲ್ಲೇ ಸೈಲೆಂಟ್ ಉಳಿತದೆ. ಸೊ ನೀವೆಲ್ಲರೂ ಏನು ನಿರ್ಣಯ ತೊಗೋತಾರೆ ಅದ್ರ ಮೇಲಿಂದ ನಾವು ಮುಂದೆ ನಿರ್ಣಯ ತೊಗೋತೀವಿ. ತಮ್ಮೆಲ್ಲರ ನಿರ್ಣಯ ತಮಗೆ ಬಿಟ್ಟಿದ್ದು. CBI ಆಫೀಸ್ ಮಾತ್ರ ಹೋದ್ರೆ PACL ಇನ್ನೂ ಜಗ್ಗುವಂಥ ಪರಿಸ್ಥಿತಿ ಐತಿ. ಯಾಕಂದ್ರೆ ಸಡನ್ನಾಗಿ ಈಗ ಬರೀ ಒಂದು 10% ಮಾತ್ರ ದುಡ್ಡು ಹೊರಗೆ ಬಂದೈತಿ, ಜಾಸ್ತಿ ಬಂದಿಲ್ಲ. ಇದೆಲ್ಲ ದುಡ್ಡು ಹೊರಗೆ ಬರಬೇಕು. ಸಮೃದ್ಧಿ ಐತಿ, PACL ಐತಿ, ಮೈತ್ರಿ ಐತಿ, ಕಲ್ಪ್ತರು ಐತಿ, ಸಾಕಷ್ಟು ಕಂಪ್ನಿಗಳು ಅದಾವೆ. ಎಲ್ಲ ಕಂಪ್ನಿದು ದುಡ್ಡು ಹೊರಗೆ ಬರ್ಬೇಕಂತಂದ್ರೆ ಬಡ್ ಸೆಕ್ಟ್ 2019 ಕಾನೂನು ಜಾರಿ ಆಗಬೇಕು. ಸಕ್ಷಮ ಅಧಿಕಾರಿಗಳು ಕೆಲಸ ಮಾಡಬೇಕು, ಎಲ್ಲ ಜಿಲ್ಲಾಧಿಕಾರಿಗಳು ಕೆಲಸ ಮಾಡಬೇಕು. ಇದಕ್ಕೆ ತಾವೆಲ್ಲರೂ ರೆಡಿ ಆಗಬೇಕು. ಬಂಧುಗಳೇ, ಉದಾಹರಣೆ ಹೇಳ್ತೀನಿ. ರೈತ ಸಂಘಟನೆ, ಕಬ್ಬು ಬೆಳೆಗಾರರು ಒಕ್ಕಟ್ಟಾಗಿ ತಮ್ಮ ರೇಟ್ನ ಏರಿಸ್ಕೊಂಡ್ರು, ಸರ್ಕಾರ ಅದಕ್ಕೆ ಮಣಿತು. ಉದ್ಯೋಗದವರ ಸಲುವಾಗಿ ಸತ್ಯಾಗ್ರಹ ಮಾಡಿದರು. ಉದ್ಯೋಗದ ಸಲುವಾಗಿ ಮೊನ್ನೆ ಯಾವುದೋ ಒಂದು ಸಕ್ಸಸ್ ಆಯಿತು. ಮೊನ್ನೆ ಉತ್ತರ ಪ್ರದೇಶ ಒಂದು ಸಕ್ಸಸ್ ಆಯಿತು, ಕರ್ನಾಟಕದಲ್ಲಿ ಆಗೈತೆ.
ಹೋರಾಟದಲ್ಲಿ ಸಕ್ಸಸ್ ಆಗ್ಲಿಕ್ಕೆ ಸಾಧ್ಯ ಅದ. ಬಟ್ ಹೋರಾಟದಲ್ಲಿ ನಮ್ಮ ಏಜೆಂಟ್ರು ಹಿಂದೆ ಬೀಳಕತ್ತಾರ. ಏಜೆಂಟ್ರು ದೃಢ ಮನಸ್ಸಿನಿಂದ ನಿಲ್ಲಕ್ತಾ ಇರಲ್ಲ. ಒಂದು ಕಡೆ ಬರ್ತಾರೆ, ಒಂದು ಕಡೆ ಬರಲ್ಲ. ಹೆಂಗದ ಸಿಚುವೇಶನ್ ಅಂತಂದ್ರೆ, ಒಂದು ಕಡೆ 10 ಜನ ಬಂದಿರ್ತೀರಿ, ಮತ್ತೊಂದು ಕಡೆ ಕರೆದಾಗ 4 ಜನ ಬಂದಿರ್ತೀರಿ. ಬಂಧುಗಳೇ, ನಾವು ಮೀಟಿಂಗ್ ಕರೀದು ಯಾಕೆ ಗೊತ್ತಾನೆ, ನಿಮ್ಮನ್ನು ಒಂದು ಮಾಡಿ ಒಂದೇ ಸಲಕ್ಕೆ ಒಂದು ದೊಡ್ಡ ಮಾಬ್ನ ತೋರಿಸ್ಬೇಕು ಸರ್ಕಾರ ಮುಂದೆ ಅಂಥೇಳಿ ನಾವು ಮೀಟಿಂಗ್ ಕರಿತಿರ್ತೀವಿ. ನೀವು ಮೀಟಿಂಗ್ ಬರಲಿಲ್ಲ, ಅಲ್ಲಿ ಬರಲಿಲ್ಲ, ಇಲ್ಲಿ ಬರಲಿಲ್ಲ ಅಂತಂದ್ರೆ ನಾವು ಮೀಟಿಂಗ್ಗಳು ಇಲ್ಲಿ ಕರೆಯಲ್ಲ. ಇವಾಗ ಬರೀ ಒಂದು ಮಾಬ್ ಮಾಡೋ ಸಲಿಂದ ಒಂದೊಂದು ಇದು ಕರೀಲಿಕ್ಕತ್ತೀವಿ, ಅದನ್ನು ಇದು ನೀವು ರೆಡಿ ಆಗತ್ತಿಲ್ಲ. ಡಿಸಿಷನ್ ನಿಮ್ಮ ಕೈಯಾಗದ. ನಾವು ಒಂದೇ ಸಲಕ್ಕೆ ಮುತ್ತಿಗೆ ಹಾಕೊಂಡು ಬರೀ ಅತ್ತಕ್ಕಿಂತ ಕರೆದು ನಾವು ಹೋಗಿ ಮುಂದೆ ಬಲಿಪಾಶ ಆಗ್ಲಿಕ್ಕೆ ನಾವು ರೆಡಿ ಇಲ್ಲ. ನೀವೆಲ್ಲರೂ ಕೂಡಿ ಆ್ಯಕ್ಟಿವ್ ಆಗಿ ನಿಂತ್ರೆ, ಏನಾದರೂ ಮಾಡಿದ್ರೆ, ನೀವು ಜನ ಸಪೋರ್ಟ್ ಹಿಂಗೆ ಅದೀವಿ ಅಂತೇಳಿ ಪ್ರತಿ ಜಿಲ್ಲೆಯಲ್ಲಿ ತೋರಿಸಿದ್ರೆ ಮಾತ್ರ ನಾವು ಮುಂದೆ ಹೋಗ್ತೀವಿ. ಇಲ್ಲಾಂದ್ರೆ ಆಗಲ್ಲ. ತಾವೆಲ್ಲರೂ ಆ್ಯಕ್ಟಿವ್ ಆಗಿ ನಿಂತ್ರೆ. ಕೆಲವೊಂದು ಜಿಲ್ಲೆ ಅಂತೂ ಇನ್ಆ್ಯಕ್ಟಿವ್ ಆಗಿದ್ದಾರೆ, ಕೆಲವೊಂದು ಜಿಲ್ಲೆಯಲ್ಲಿ ಜಿಲ್ಲಾಧ್ಯಕ್ಷರು ಇನ್ಆ್ಯಕ್ಟಿವ್ ಆಗಿದ್ದಾರೆ, ಕೆಲಸ ಮಾಡ್ತಾಯಿಲ್ಲ, ಬೇರೆ ಬೇರೆ ಬಿಸ್ನೆಸ್ ಮಾಡ್ಕೊತ ಹೋಗ್ತಾ ಇದ್ದಾರೆ. ಅಂಥಲ್ಲಿ ಜಿಲ್ಲಾಧ್ಯಕ್ಷರನ್ನ ಚೇಂಜ್ ಮಾಡಿ ಸಂಘಟನೆಯನ್ನು ಗಟ್ಟಿಗೊಳಿಸೋದಾದರೆ ಮುಂದಿನ ಹಂತದಲ್ಲಿ ನಾವೆಲ್ಲರೂ ಕೂಡಿ ಸಪೋರ್ಟ್ ಮಾಡೋಣ. ನಾವಂತೂ ಯಾವತ್ತೂ ರೆಡಿ ಇದ್ವಿ. ನೀವು ಯಾವ ರೀತಿ ರೆಡಿ ಇದ್ದೀರ ಅದರಂತೆ ನಾವು ಮುಂದುವರಿತೀವಿ. ಬಂಧುಗಳೇ, ಜಾಸ್ತಿ ವಿಡಿಯೋ ಹೋದರೆ ನೀವು ನೋಡೋಕ್ಕೂ ಇದು ಮಾಡಲ್ಲ. ಅದಕ್ಕೆ ನಾನು ಶಾರ್ಟಲ್ಲಿ ಮಾಡ್ತಿರ್ತೀನಿ. ದಯವಿಟ್ಟು ಎಲ್ಲರೂ ಒಕ್ಕಟ್ಟಾಗಿ ನಿಲ್ಲೋದಾದರೆ ಮುಂದಿನ ಹಂತದಲ್ಲಿ ನಾವು ಹೋರಾಟ ಮಾಡೋಣ. ಇಲ್ಲತ್ತಂದರೆ ಹೋರಾಟಕ್ಕೆ ಮುಂದೆ ಹೋಗೋಕ್ಕಾಗಲ್ಲ. ಇದು ಇಲ್ಲಿಗೆ ಉಳಿತದೆ. ಹೋರಾಟ ಉಳಿತಂದರೆ ದುಡ್ಡು ಯಾವುದೂ ಬರಲ್ಲ. ಇನ್ನು 2 ವರ್ಷ ಉಳಿದಿದ್ದು ಇಲೆಕ್ಷನ್. ಈ 2 ವರ್ಷದಲ್ಲಿ ಇಲೆಕ್ಷನ್ ಮುಗಿತಂದರೆ ಮುಂದೆ ಯಾವ ಕಂಪ್ನಿದು ದುಡ್ಡು ಬರಲ್ಲ. ಇದು ಬರೆದು ಇಟ್ಕೊಳ್ರಿ. ಯಾಕಂತಂದ್ರೆ ಬರೀ ಮುಂದೆ ಹಾಕೋತ ಹೋಗಿಬಿಡ್ತಾರೆ, ಏನೂ ಆಗಲ್ಲ. ಸೊ ಈಗ ಇಲೆಕ್ಷನ್ ಮೂಮೆಂಟು ಇನ್ನು 2 ವರ್ಷ ಇದ್ದರೂ ಕೂಡ ಅವ್ರಿಗೆ ಕೆಲಸ ಮಾಡಲಿಕ್ಕೆ, ನಿಮ್ಮ ದುಡ್ಡು ತೆಗೆದು ಕೊಡಲಿಕ್ಕೆ ಟೈಮ್ ಬೇಕಾಗ್ತದೆ. 1 ವರ್ಷದೊಳಗೆ ನಮ್ಮ ಕೆಲಸ ಆಯಿತು ಅಂದರೆ ನಮ್ಮ ದುಡ್ಡು ಬರ್ತದೆ. ಇಲ್ಲಾಂದರೆ ಮುಂದೆ ಬರೋಂಗಿಲ್ಲ. ಒಂದೊಂದು ಇಲೆಕ್ಷನ್ ಬರ್ತಾನೆ ಹೋಗ್ತವೆ. ವಿಚಾರ ತಮಗೂ ಬಿಟ್ಟದೈತಿ. ತಾವೆಲ್ಲರೂ ವಿಚಾರ ಮಾಡಿಕೊಂಡು ಪ್ರತಿಯೊಂದು ಜಿಲ್ಲೆಯವರು ನಿರ್ಣಯ ತೊಗೊಂಡು ನಾನು ತಿಳಿಸ್ಬೇಕಂತ ನಾನು ವಿನಂತಿ ಮಾಡ್ಕೋತೀನಿ. ಸೊ ಮುಂದಿನ ವಿಚಾರ ತಾವು ಏನಾದರೂ ನನಗೆ ತಿಳಿಸಿದ್ರೆ ಮುಂದೆ ನಾನು ಮತ್ತೆ ಒಂದು ವಿಡಿಯೋ ಮಾಡಿ ಮುಂದಿನ ವಿಚಾರ ಏನು ನಡೆದದ, ನಮ್ಮ ಮೊದಲ ರಾಜು ಸರ್ ಏನು ಹೇಳ್ತಾ ಇದ್ದಾರೆ ಅದ್ರ ಬಗ್ಗೆ ನಾನು ತಿಳಿಸ್ತೀನಿ ನಿಮಗೆ. ನಮಸ್ಕಾರ.